ಬದುಕಿಗೆ ಬಿಳಿ ಆನೆಯಾಯ್ತಾ ಗ್ಯಾರಂಟಿ. ಹಿಮಾಚಲದ ಬಳಿಕ ತೆಲಂಗಾಣದಲ್ಲಿ ಗ್ಯಾರಂಟಿಯ ಸಂಕಷ್ಟ ಉಂಟಾಗಿದೆ. ನಮಗೆ ಸಂಬಳಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ತೆಲಂಗಾಣ ಸಿಎಂ ಆಗಿರುವಂತಹ ರೇವಂತ್ ರೆಡ್ಡಿ ಅವರು. ಈಗಾಗಲೇ ಈ ಗ್ಯಾರಂಟಿಯ ಹೊರೆಯನ್ನ ಇದನ್ನ ಬಾರಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಸಾಕಷ್ಟು ಸಂಕಷ್ಟ ಉಂಟಾಗ್ತಾ ಇದೆ. ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ, ಇನ್ನು DA ಎಲ್ಲಿಂದ ಕೊಡೋದು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಮಸ್ಯೆಗೆ ನೀವೇ ಉತ್ತರ ಕೊಡಿ ಅನ್ನುವಂತಹ ವಿಚಾರವನ್ನ ಅಧಿಕಾರಿಗಳ ಹತ್ರ ಕೇಳ್ತಾ ಇದ್ದಾರೆ. ಇನ್ನು ಕರ್ನಾಟಕದ ವಿಚಾರ ಅಂತ ಹೇಳಿ ಬಂದ್ರೆ, ಕರ್ನಾಟಕದಲ್ಲಿ ಅನ್ನಭಾಗ್ಯಕ್ಕೆ ಅಕ್ಕಿ ನೋ ಸ್ಟಾಕ್ ಬೋರ್ಡ್ ಆಗಿದೆ. ರಾಜ್ಯದಲ್ಲಿ ನಾವು ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸದನದಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಏನೇ ಆದ್ರೂ ಈ 5 ಗ್ಯಾರಂಟಿಗಳು ನಿಲ್ಲಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದೀಗ ಈ ಒಂದು ಗ್ಯಾರಂಟಿ ಇದೆಯಲ್ಲ, ಇದು ಆರ್ಥಿಕ ಹೊಡೆತವನ್ನ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಅಂತೂ ಮೊದಲಿಂದಲೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಅನುದಾನದ ಕೊರತೆ ಇದೆ, ಆರ್ಥಿಕ ಹೊರೆ ಆಗ್ತಾ ಇದೆ, ಅಭಿವೃದ್ಧಿಯ ವಿಚಾರ ಅಂತ ಹೇಳಿ ಬಂದ್ರೆ ಹಿನ್ನಡೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಆರ್ಥಿಕ ಹೊರೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಇದು ಕರ್ನಾಟಕದ ಪರಿಸ್ಥಿತಿ. ಆದ್ರೆ ತೆಲಂಗಾಣದಲ್ಲಿ ಗ್ಯಾರಂಟಿಗಳಿಂದ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಿಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ತೆಲಂಗಾಣ ಸಿಎಂ ಆಗಿರುವಂತಹ ರೇವಂತ್ ರೆಡ್ಡಿ ಅಸೆಂಬ್ಲಿಯಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಸಿಎಂ ಮಾತ್ರ ಗ್ಯಾರಂಟಿಗಳಿಗೆ ಹಣ ಇದೆ, ಕೊಟ್ಟ ಮಾತಿನಂತೆ 5 ವರ್ಷನೂ ಗ್ಯಾರಂಟಿ ಕೊಡ್ತೇವೆ ಅಂತ విధానసభಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ఏం ಹೇಳಿದ್ದಾರೆ ನೋಡೋಣ. నెల మొదటి తారీఖు నాడు జీతాలు ఇవ్వడానికి తలప్రాణం తోకొస్తుంది. మా ప్రభుత్వ ఉద్యోగులకు నేను ఇక్కడ నుంచి విజ్ఞప్తి చేస్తున్నా, నెల మొదటి తారీఖు నాడు జీతాలు తీసుకొని మనం ప్రభుత్వానికి కొంత సేవలు అందిద్దాము. కొంత సమయం పడుతుంది. ఈరోజు ఏమాత్రం ఏం చేసుకున్నా ఈ వ్యవస్థ కూడా దెబ్బతింటుంది. మన మొదటి తారీఖు నాడు జీతాలు ఇవ్వడానికి రిజర్వ్ బ్యాంకు దగ్గర అప్పుడప్పుడు చేబదులు అంటారు కదా అధ్యక్ష, ఊర్లలో అంటాం కదా, బ్యాంకు లోను షూరిటీస్ కాకుండా చేబదులు మళ్ళీ ఇస్తాం. 4,000 కోట్ల రూపాయలు చేబదులు చేసి ఫస్ట్ నాడు జీతాలు ఇచ్చిన అధ్యక్ష. రిజర్వ్ బ్యాంకును ఇంకో 4-5 రోజులలో నీకు సర్దుతా నాకు వచ్చేదాన్ని బట్టి చేబదులు ఇవ్వని రిజర్వ్ బ్యాంకులో 4,000 కోట్ల రూపాయలు తెచ్చుకొని ప్రభుత్వ ఉద్యోగులకు మొదటి తారీఖు నాడు జీతాలు ఇచ్చిన అధ్యక్ష. అందుకే దయచేసి మా ప్రభుత్వ ఉద్యోగులకి ఈ ప్రభుత్వం మీది, అన్ని లెక్కలు మీ ముందరనే పెడతా. ఏది ఎట్లా పంచుదామో చెప్పండి, ఏది ఆపుదాం, ఏది పంచుదాం. ನಾವು ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ನಾವು ಇಲ್ಲಿವರೆಗೆ 76,509 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಈ ವರ್ಷ ಅಂದರೆ 24-25ಕ್ಕೆ 52,009 ಕೋಟಿ ರೂಪಾಯಿ ಇಟ್ಟು ಫೆಬ್ರವರಿವರೆಗೆ 41,560 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಮತ್ತೆ ಯಾವ ಕಾರಣಕ್ಕೂ ಕೂಡ ನಮಗೆ ಜನ 5 ವರ್ಷ ಅಧಿಕಾರ ಮಾಡಿ ಅಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಈ 5 ವರ್ಷದಲ್ಲಿ ಯಾವ ಕಾರ್ಯಕ್ರಮನೂ ಕೂಡ ನಿಲ್ಲಿಸಲ್ಲ. ಈಗಾಗಲೇ 2 ರಾಜ್ಯಗಳ ಮುಖ್ಯಮಂತ್ರಿಗಳಂತೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಕೇಳ್ತಾ ಇದ್ರೆ, ಕರ್ನಾಟಕದಲ್ಲಿ ಮಾತ್ರ ಇಲ್ಲ, ನಾವು 5 ವರ್ಷ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ಒಂದು ಗ್ಯಾರಂಟಿಗಳ ಹೊರೆ ಅಭಿವೃದ್ಧಿಗೆ ಬರೆ, ಸಾಲಕ್ಕೆ ಮೊರೆ ಅನ್ನುವಂತಹ ರೀತಿಯಾಗಿ ಆಗಿದೆ. ಹಾಗಾದ್ರೆ ಮಧು, ಈ ವಿಚಾರದಲ್ಲಿ ಈಗ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಮ್ಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾಲದ ಮೇಲೆ ಸಾಲವನ್ನ ಮಾಡಬೇಕಾದಂತಹ ಪರಿಸ್ಥಿತಿ, ಸಾಲ ಮಾಡಿ ನಾವು ನಿಮಗೆ ಸಂಬಳ ಕೊಡಬೇಕು ಅಂತ ಹೇಳಿ. ಕರ್ನಾಟಕದಲ್ಲೂ ಕೂಡ ಇಂತಹ ಪರಿಸ್ಥಿತಿಯ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು, ಯಾಕಂದ್ರೆ ಅನುದಾನದ ವಿಚಾರ ಆಗಿರ್ಬೋದು, ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ನವಿತಾ, ರಾಜಕೀಯವಾಗಿ ಮಾಗಿರುವಂತಹ ರಾಜಕಾರಣಿಗಳಿಗೂ ಮತ್ತು ಈಗಷ್ಟೇ ಎಮರ್ಜ್ ಆಗ್ತಿರುವಂತಹ ರಾಜಕಾರಣಿಗಳಿಗೂ ಏನು ವ್ಯತ್ಯಾಸ ಇರುತ್ತೆ ಅನ್ನುವಂಥದ್ದು ಈ 2 CMಗಳ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗ್ಯಾರಂಟಿ ಅನ್ನುವಂಥದ್ದು ಆರ್ಥಿಕವಾಗಿ ವಯಬಲ್ ಇದೆಯಾ, ಅದು ಫೀಸಬಲ್ ಇದೆಯಾ ಅನ್ನುವಂಥದ್ದು ಒಂದು ದೊಡ್ಡ ಚರ್ಚೆ. ಅದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಎಲ್ಲ ಪಕ್ಷದ ನಾಯಕರುಗಳು ಕೂಡ ಆಪ್ತ ವಲಯದಲ್ಲಿ ಚರ್ಚೆ ಮಾಡ್ಕೋತಾರೆ, ಅದು ಹೌದು. ಆದರೆ ಗ್ಯಾರಂಟಿ ಅನ್ನುವಂಥದ್ದು ಇವತ್ತು ಅನಿವಾರ್ಯ ಆಗಿದೆ ಅನ್ನೋದಕ್ಕೆ ನಿನ್ನೆ CM ಕೂಡ ಸದನದಲ್ಲಿ ಆ ಒಂದು ಭಿತ್ತಿಪತ್ರವನ್ನು ತೋರಿಸಿದ್ರು, ಮೋದಿ ಕಿ ಗ್ಯಾರಂಟಿ ಅಂತ. ಯಾಕೆ ಅದನ್ನು ಹೇಳಬೇಕಾಯಿತು BJP ಅಂತಂದರೆ, ಕರ್ನಾಟಕದಲ್ಲಿ ಸಿಕ್ಕಂಥ ಪ್ರಚಂಡ ಬಹುಮತ ಏನಿತ್ತು, ಆ ಒಂದು ಭರವಸೆಗಳು ಗ್ಯಾರಂಟಿ ಮತವಾಗಿ ಕನ್ವರ್ಟ್ ಆದ ರೀತಿ, ಗೃಹಿಣಿಯರ ಮತಗಳು ಸಿಕ್ಕಂಥ ರೀತಿ, ಮಹಿಳೆಯರ ಮತಗಳು ಸಿಕ್ಕಂಥ ರೀತಿ ಮತ್ತು ಎಂಟೈರ್
BJPಯ ಅರ್ಥಮೆಟಿಕ್ಕನ್ನು ಲೋಕಸಭೆಯಲ್ಲೂ ಕೂಡ ವ್ಯತ್ಯಾಸ ಮಾಡಬಹುದು, ಮಧ್ಯಪ್ರದೇಶ ರಾಜಸ್ಥಾನಗಳಲ್ಲಿ ವ್ಯತ್ಯಾಸ ಮಾಡಬಹುದು ಅಂತ ಗೊತ್ತಿದ್ದ ಕಾರಣಕ್ಕೇನೆ ಆ ಮೆಸೇಜಿಂಗ್ ಮತ್ತು ಪೊಲಿಟಿಕಲ್ ನರೇಟಿವ್ ಇಂಪಾರ್ಟೆಂಟ್ ಇದೆ, ಅದರ ಇಂಪಾರ್ಟೆನ್ಸು ಮತ್ತು ತೂಕ ಏನಿದೆ ಗ್ಯಾರಂಟಿ ಆ ಕ್ಷಣದ ಒಂದು ಪರಿಣಾಮ ಅಂತ ಗೊತ್ತಿದ್ದ ಕಾರಣಕ್ಕೆ ಮೋದಿ ಕಿ ಗ್ಯಾರಂಟಿ ಅಂತ ಕನ್ವರ್ಟ್ ಮಾಡಿದ್ರು. ಸೊ ಅಲ್ಲಿ ಸ್ಪಷ್ಟವಾಗಿದೆ, ಒಂದು ಆರ್ಥಿಕವಾಗಿ ಹೊರೆ ಅನ್ನುವಂಥದ್ದು ಎಷ್ಟು ಸತ್ಯ, ಗ್ಯಾರಂಟಿ ಅನ್ನುವಂಥದ್ದು ಇವತ್ತಿನ ಒಂದು ದೊಡ್ಡ ಮತ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ BJP, ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಅಷ್ಟೇ ಅಲ್ಲ, BJP ಕೊಟ್ಟಂತಹ ಭರವಸೆಗಳು, ಘೋಷಣೆ ಮಾಡಿಕೊಂಡಂತಹ ಭರವಸೆಗಳು ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಘೋಷಣೆ ಮಾಡಿದ ಮೇಲೆ ಒಂದಷ್ಟು ವ್ಯತ್ಯಾಸಗಳಾಗಿ ಅವರು ಕೂಡ ರೋಲ್ ಬ್ಯಾಕ್ ಕೆಲವನ್ನ ಮಾಡಿದ್ದಾರೆ, ಬರೀ ಕಾಂಗ್ರೆಸ್ ಸರ್ಕಾರಗಳು ಅಂತ ಅಷ್ಟೇ ಅಲ್ಲ. ಸೊ ಅದು ಕೂಡ ಹೊರೆ ಮತ್ತು ಅನಿವಾರ್ಯತೆ ಎರಡನ್ನೂ ಸೂಚಿಸುತ್ತೆ. ಇನ್ನು ನಾನು ಮೊದಲು ಆರಂಭದಲ್ಲಿ ಹೇಳಿದಂತೆ ರಾಜಕೀಯವಾಗಿ ಪಳಗಿರುವಂಥದ್ದು ಮತ್ತು ಈಗಷ್ಟೇ ಶುರು ಮಾಡ್ತಾ ಇರುವಂಥ ರಾಜಕಾರಣದ ವ್ಯತ್ಯಾಸಗಳು ಸ್ಪಷ್ಟವಾಗಿ ಯಾಕೆ ಕಾಣುತ್ತೆ ಅಂತಂದರೆ, ಸಿದ್ದರಾಮಯ್ಯ ಆಗಿದ್ದ ಮಾತ್ರಕ್ಕೆ 16ನೇ ಬಜೆಟ್ ಮೊನ್ನೆ ಮಂಡಿಸಿದ್ದಾರೆ, ಸಿದ್ದರಾಮಯ್ಯ ಆಗಿದ್ದ ಮಾತ್ರಕ್ಕೆ ಈ ಗ್ಯಾರಂಟಿಯನ್ನು ಏನು ಘೋಷಣೆಯನ್ನು ಮಾಡಿದ್ದಾರೆ ಅದನ್ನು ರೋಲ್ ಮಾಡಿ ಅದನ್ನು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಕರ್ನಾಟಕ ಮಾಡಲ್ ಅಂತ ತೋರಿಸ್ಕೊಳ್ಳುವಂಥ ಒಂದು ಮಾತಿನ ಶಕ್ತಿಯಾದರೂ ಇವತ್ತು ಕಾಂಗ್ರೆಸ್ಗಿದೆ ಅಂದರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ ಅನ್ನೋದರಲ್ಲಿ ಅನ್ಡಿಸ್ಪ್ಯೂಟೆಡ್ ಎರಡನೇ ಮಾತಿಲ್ಲ, ಅದನ್ನು ಅವರ ಪಕ್ಷದ ನಾಯಕರುಗಳು ಕೂಡ ಒಪ್ತಾರೆ. ಅಟ್ ದ ಸೇಮ್ ಟೈಮ್ ಮತ್ತು ವಿರೋಧ ಪಕ್ಷದ ನಾಯಕರುಗಳು ಕೂಡ ಒಪ್ತಾರೆ. ಅಟ್ ದ ಸೇಮ್ ಟೈಮ್ ಈ ಒಂದು ಗ್ಯಾರಂಟಿಯಿಂದ ಎಷ್ಟು ದೊಡ್ಡ ಪ್ರಮಾಣದ ಹೊರೆಯಾಗಿದೆ, ಅತ್ಯಂತ ಒಂದು ದುರಿತ ಕಾಲದಲ್ಲಿ ನಾವಿವತ್ತು MLAಗಳಾಗಿದ್ದೀವಿ, ಕ್ಷೇತ್ರಗಳಿಗೆ ಹೋದರೆ ಕುಡಿಯೋ ನೀರಿಂದಿರ್ಬೋದು, ರಸ್ತೆ ಇರ್ಬೋದು, ಮಗದೊಂದು ವಿಚಾರಗಳಲ್ಲಿ ಮತ ಹಾಕಿದ ಮತದಾರರಿಗೆ ಮುಖ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡಳಿತ ಪಕ್ಷದ ಸದಸ್ಯರೇ ಮೊದಲ ಒಂದು ವರ್ಷದಲ್ಲಿ 6 ತಿಂಗಳಲ್ಲಿ ಎಷ್ಟೆಲ್ಲ ಮಾತನಾಡಿದ್ರು ಅಂತ ಗೊತ್ತು. ಅದಾದಮೇಲೆ ಪ್ರತಿಪಕ್ಷದ ಸದಸ್ಯರಲ್ಲಿ ಈ ಕಾರಣಕ್ಕೇ ಈ ಒಂದು ಅನುದಾನಗಳು ಸರಿಯಾಗಿ ಬರ್ತಾ ಇಲ್ಲ, ಒಂದು ಗ್ಯಾರಂಟಿಯ ಒಂದು ಅನುದಾನವನ್ನು ವಿತರಣೆ ಅಥವಾ ವಿನಿಯೋಗ ಮಾಡುವಂಥದ್ದು ಮತ್ತು ಆ ಗ್ಯಾರಂಟಿಯ ಪರಿಷ್ಕರಣಾ ಸಮಿತಿಗೆ ಸಂಬಳ ಸವಲತ್ತುಗಳನ್ನು ಕೊಡುವಂಥದ್ದು ಎರಡೂ ವಿಚಾರಗಳು ಈ ಸದನದಲ್ಲಿ ಈ ಸಲದ ಕಲಾಪದಲ್ಲಿ ಎಷ್ಟು ದೊಡ್ಡ ಮಟ್ಟದ ಚರ್ಚೆ ಆಯಿತು ಅನ್ನುವಂಥದ್ದನ್ನು ನೋಡಿದ್ವಿ. ಸೊ ಈ ಕಾರಣಕ್ಕೆ ನಿನ್ನೆ ರೇವಂತ್ ರೆಡ್ಡಿ ಅವರು ಮಾತನಾಡ್ತಾ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಸರಳವಾಗಿ ಹೇಳಿಬಿಟ್ರು ಅವರು, 1ನೇ ತಾರೀಕು ಸಂಬಳ ಕೊಡೋದೇ ಹೆಚ್ಚಾಗಿದೆ, ಇನ್ನು ನಿವೃತ್ತ ನೌಕರರ TID ಮತ್ತೊಂದು ಅವ್ರದ್ದು ಪೆನ್ಷನು ಎಲ್ಲ ವಿಚಾರಗಳನ್ನು ಹೊಂದಿಸಿ ನಡೆಸುವಂಥದ್ದಿಲ್ಲ, ದೊಡ್ಡ ಸವಾಲು ಅದು, ಅದಕ್ಕೋಸ್ಕರ ಸಾಲ ಮಾಡ್ತಾ ಇದ್ದೀವಿ, ನೀವೇ ಹೇಳಿ ಯಾವುದನ್ನು ಕೊಡಬೇಕು ಯಾವುದನ್ನು ನಿಲ್ಲಿಸಬೇಕು ಅಂತ. RBIನಿಂದ ಸಾಲ ಮಾಡಿ 1ನೇ ತಾರೀಕಿಗೆ ಸಂಬಳ ಕೊಡ್ತಾ ಇದ್ದೀವಿ, ಮತ್ತು ನಮಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಾಗ ಪಥ್ಯವನ್ನು ಮಾಡ್ತೀವಲ್ಲ ಆ ರೀತಿ ಇಲ್ಲಿ ಏನು ಸರ್ಕಾರಿ ನೌಕರರು ಕೂಡ ಸ್ವಲ್ಪ ಸರ್ಕಾರಕ್ಕೆ ಕೋಆಪ್ರೇಟ್ ಮಾಡಬೇಕು, ಯಾಕಂದರೆ ಹೆಲ್ತ್ ಸರಿ ಇಲ್ಲ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಹೇಳಿದ್ದವರು. ಪಥ್ಯ ಹೇಗೆ ಮಾಡ್ತೀವಿ ಹಾಗೆ ಒಂದಷ್ಟು ವ್ಯತ್ಯಾಸ ಮಾಡಿಕೊಂಡು ಒಂದಷ್ಟು ಕಡಿಮೆ ಮಾಡಿಕೊಂಡು ದೇಹದ ಆರೋಗ್ಯವನ್ನು ಸರಿ ಮಾಡ್ಕೋತೀವಲ್ಲ, ಹಾಗೆಯೇ ಈ ಒಂದು ಆಡಳಿತ ವ್ಯವಸ್ಥೆ ಆರೋಗ್ಯವನ್ನು ಸರಿ ಮಾಡಬೇಕು ಅಂದರೆ ಸರ್ಕಾರಿ ನೌಕರರು ಕೂಡ ಕೈ ಜೋಡಿಸ್ಬೇಕು, 1-2 ಅವರ್ ಎಕ್ಸ್ಟ್ರಾ ಕೆಲಸ ಮಾಡಬೇಕು, ಆ ಮೂಲಕ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಿ ಏನು ಹೆಚ್ಚುವರಿ ಬರುತ್ತಲ್ಲ ಅದೆಲ್ಲವನ್ನೂ ಕೂಡ ನಿಮಗೆ ಕೊಡ್ತೀವಿ ಅನ್ನೋಂಥ ಒಂದು ಅಸಹಾಯಕ ಸ್ಥಿತಿಯನ್ನು ನಿನ್ನೆ ಮಾತನಾಡಿದರೆ. ಅದಕ್ಕೂ ಮುಂಚೆ ಒಂದು ವಾರ 1 ತಿಂಗಳು 2 ತಿಂಗಳು ಮುಂಚೆ ಜಾತಿ ಗಣತಿಗಿಂತ ಅತಿ ಹೆಚ್ಚಾಗಿ ಇವತ್ತು ಗ್ಯಾರಂಟಿಯ ಬಗ್ಗೆ ಚರ್ಚೆ ಆಗಬೇಕಾಗಿದೆ ರಾಷ್ಟ್ರವ್ಯಾಪಿ ಅನ್ನುವಂಥ ಒಂದು ಮಾತನ್ನು ಹೇಳೋ ಮೂಲಕ ಅವರದೇ ಪಕ್ಷದ ಅಜೆಂಡಾವನ್ನು ಸಾರ್ವಜನಿಕವಾಗಿ ಚರ್ಚೆಗಿಟ್ಟಂಥವರು ರೇವಂತ್ ರೆಡ್ಡಿ. ಅದೇ ಕಾರಣಕ್ಕೆ ನಾನು ಹೇಳಿದ್ದು, ರಾಜಕೀಯವಾಗಿ ಪಳಗಿರುವಂತಹ ಒಂದು ರಾಜಕಾರಣಿ ಮತ್ತು ಈಗಷ್ಟೇ ರಾಜಕೀಯವನ್ನು ಆರಂಭ ಮಾಡ್ತಾ ಇರುವಂಥ ಅಥವಾ ಶುರು ಮಾಡ್ತಾ ಸರ್ಕಾರವನ್ನು ನಡೆಸಲಿಕ್ಕೆ ಹೊಸದಾಗಿ ಚೊಚ್ಚಲವಾಗಿ ಕೈ ಹಾಕಿರುವಂಥ ವ್ಯತ್ಯಾಸ. ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ಇದು ಪೊಲಿಟಿಕಲಿ ಯಾವ ಮೆಸೇಜ್ ಪಾಸ್ ಆಗುತ್ತೆ ಅಂತ, ಯಾಕಂದರೆ ಇದು ದೊಡ್ಡ ಹುಲಿಯ ಮೇಲೆ ಸವಾರಿ ಇದ್ದಂಗೆ, ಇಳಿಯೋಕ್ಕಾಗಲ್ಲ. ಈಗ ಅಕಸ್ಮಾತ್ ಪರಿಷ್ಕರಣೆ ಮಾಡ್ತೀವಿ ಅಂದ್ರೇ ದೊಡ್ಡ ಕೂಗಾಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಮೋದಿ ಆದಿಯಾಗಿ BJP ಎಲ್ಲ ನಾಯಕರುಗಳು, ಯಾಕಂದ್ರೆ ಒಂದಲ್ಲ ಒಂದು ವರ್ಷದಲ್ಲಿ ಒಂದು ವಿಧಾನಸಭಾ ಚುನಾವಣೆ ಬರ್ತಿರುತ್ತೆ, ನೋಡಿದ್ರ ಕಾಂಗ್ರೆಸ್ ಹೇಳಿದ್ದೊಂದು ಮಾಡಿದ್ದೊಂದು ಮೋಸ ಮಾಡ್ತಾ ಇದೆ ಅಂತ ಈಗಲೇ ಮಾತನಾಡ್ತಾ ಇದೆ. ಸೊ ಇನ್ನೂ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಪೊಲಿಟಿಕಲಿ ತುಂಬ ಟ್ಯಾಕ್ಟ್ಫುಲ್ ಆಗಿ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ವೇರಾಸ್ ರೇವಂತ್ ರೆಡ್ಡಿ ಅವರಿಗೆ ಅದರ ಒಂದು ಸೂಕ್ಷ್ಮತೆ ಸ್ವಲ್ಪ ಅರಿವಿಲ್ಲದೆ ಇರೋದ್ರಿಂದ ಅಸ್ತ್ರ ಆಗಿದೆ BJPಗೆ. ನವಿತಾ, ಎಸ್ ನಿಜ. ಪಟೇಲ್ ಈಗಾಗಲೇ ನಾನು ಹೇಳಿದಾಗೆ ಅಭಿವೃದ್ಧಿಗೆ ಬರೆ ಆಗಿದೆ, ಇಲ್ಲಿ ಸಾಲಕ್ಕೆ ಮೊರೆ ಹೋಗಬೇಕಾಗಿದೆ ಗ್ಯಾರಂಟಿಗಳ ಹೊರೆಯಿಂದಾಗಿದೆ. ಇಂತಹ ಸಂದರ್ಭದಲ್ಲಿ ಈಗ ನಾವು ಕರ್ನಾಟಕದಲ್ಲಿ ಗಮನಿಸಿದ್ರೆ ಗೃಹಲಕ್ಷ್ಮಿಯ ಹಣ 3 ತಿಂಗಳಿಂದ ಬರ್ತಾ ಇಲ್ಲ, ಅನ್ನಭಾಗ್ಯದ ವಿಚಾರಕ್ಕೆ ಅಂತ ಹೇಳಿದ್ರೆ ಮತ್ತೆ ಅಕ್ಕಿ ಕೂಡ ಸಿಗ್ತಾ ಇಲ್ಲ, ಈಗ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅನೇಕ ಯೋಜನೆಗಳಿಗೆ ಕಡಿತ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ TSP ಆಗಿರ್ಬೋದು, SC SP ಯೋಜನೆಗಳ ಹಣವನ್ನ ಬೇರೆ ಕಡೆಗೆ ವಿನಿಯೋಗ ಮಾಡಿರೋದು, ಇವೆಲ್ಲವನ್ನ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲೂ ಕೂಡ ಆರ್ಥಿಕ ಸಂಕಷ್ಟ ಇದೆ ಅಂತ ಹೇಳ್ಬೋದಾ? ಹೇಗೆ ನಿಮಗೆ ಸದ್ಯಕ್ಕೆ ಈ ಬಾರಿಯ ಬಜೆಟನ್ನು ನೋಡಿದರೆ ಗೊತ್ತಾಗುತ್ತೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಮತ್ತು ಅದಕ್ಕೆ ಖಾತರಿಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ಈಗಾಗಲೇ ಸರ್ಕಾರ ಬಂದು 2 ವರ್ಷ ಪೂರೈಸ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ 72,000 ಕೋಟಿ ರೂಪಾಯಿನ ವಿನಿಯೋಗ ಮಾಡಿರ್ತಕ್ಕಂಥದ್ದು. ನಿಮಗೆ DBT ಅಂದರೆ ನೇರವಾಗಿ ಖಾತೆಗೆ ಹಣ ಹೋಗ್ತಿರೋದ್ರಿಂದ ಬಹುಶಃ ಇದರಲ್ಲಿ ಭ್ರಷ್ಟಾಚಾರ ಇಲ್ಲದೇ ಇರೋದಕ್ಕೂ ಸರ್ಕಾರಕ್ಕೆ ದೊಡ್ಡ ಸಕ್ಸಸ್ ಆಗಿರ್ತಕ್ಕಂಥದ್ದು. ನೀವು ಪಕ್ಕದ ರಾಜ್ಯ ತೆಲಂಗಾಣ ರಾಜ್ಯದಲ್ಲಿ ಮೋದಿ ಅವರು ಹೇಳಿದರು, ಒಬ್ಬ ನುರಿತ CM ಒಬ್ಬ ನುರಿತ ರಾಜಕಾರಣಿಗೂ
ರಾಜಕಾರಣಿಗಳಿಗೂ ಮತ್ತು ಹೊಸ ರಾಜಕಾರಣಿಗೂ ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ತೆಲಂಗಾಣದಿಂದ ಅತಿ ಹೆಚ್ಚು ರೆವಿನ್ಯೂ ಇರ್ತಕ್ಕಂಥ ಹೈದರಾಬಾದ್ ಕೂಡ ತೆಲಂಗಾಣಕ್ಕೆ ಸೇರೋದು. ತೆಲಂಗಾಣ ಹೈದರಾಬಾದಿಂದ ಅತಿ ಹೆಚ್ಚು ರೆವಿನ್ಯೂ ಇರ್ತಕ್ಕಂಥ ಇಡೀ ರಾಜ್ಯದ ಅಲ್ಲಿನ ಮಂತ್ರಿಗಳೆಲ್ಲ ಬಂದು ಇಲ್ಲಿ ನೋಡ್ಕೊಂಡು ಹೋದ್ರೆ ಹೆಂಗೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ರಾಜ್ಯದ 70% ಆದಾಯ ಇರ್ತಕ್ಕಂಥ ಹೈದರಾಬಾದಲ್ಲಿ ಟ್ಯಾಕ್ಸ್ ಇರ್ತಕ್ಕಂಥದ್ದು. ಆದರೆ ಅವರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಪ್ರತಿ ತಿಂಗಳು ನಿಮಗೆ ನೋಡಿ ಅಲ್ಲಿನ ಸರ್ಕಾರಿ ನೌಕರರು ಸಂಬಳವನ್ನು ಹೆಚ್ಚು ಮಾಡಿ, ತುಟಿ ಭತ್ಯೆಯನ್ನು ಹೆಚ್ಚು ಮಾಡಿ ಅಂತೇಳಿ ಈಗಾಗಲೇ ಆಗ್ರಹವನ್ನು ಮಾಡ್ತಿರೋದು ಸರ್ಕಾರದ ವಿರುದ್ಧ ತಿರುಗಿ ಮುಗಿಬಿದ್ದಿರತಕ್ಕಂಥದ್ದು. ಹಾಗಾಗಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ವಿಧಾನ ಪರಿಷತ್ನಲ್ಲಿ ಇಡೀ ಆರ್ಥಿಕ ಪರಿಸ್ಥಿತಿ ನಿಮಗೆ ಗೊತ್ತು, ಹಣಕಾಸು ಇಲಾಖೆಯ ಪರಿಸ್ಥಿತಿ ನಿಮಗೆ ಗೊತ್ತು. ಹಾಗಾಗಿ ನಿಮಗೆ ನಾವು ಪ್ರತಿ ತಿಂಗಳು 4,000 ಕೋಟಿ ರೂಪಾಯಿ ತಗಲುತ್ತೆ ಪ್ರತಿ ಅಲ್ಲಿ ಏನು ಸರ್ಕಾರಿ ನೌಕರ ಸಂಬಳ. 4,000 ಕೋಟಿ ರೂಪಾಯಿನ ಕೂಡ RBIನಿಂದ ನಾವು ಸಾಲ ತೆಗೆದುಕೊಂಡು ಬರ್ತೀವಿ. ಆ ಮುಖಾಂತರ ವರ್ಷಕ್ಕೆ ಈ ಗ್ಯಾರಂಟಿಯ ಕಾರಣಕ್ಕಾಗಿ ಒಟ್ಟು 48,000 ರಿಂದ 50,000 ಕೋಟಿ ರೂಪಾಯಿಯನ್ನು ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ನಾವು ತೆಗೆದಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಕೂಡ ಹಲವಾರು ಸಬ್ಸಿಡಿಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು. ಯಾವ ಗ್ಯಾರಂಟಿ ಹೆಸರಿನಲ್ಲಿ ಮತ್ತು ಉಚಿತ ಸ್ಕೀಮ್ ಹೆಸರಿನಲ್ಲಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ 2 ದಿನದಲ್ಲಿ ಅಲ್ಲಿನ ನೂತನ ಮುಖ್ಯಮಂತ್ರಿ ಇಲ್ಲಿ ಖಜಾನೆ ಖಾಲಿಯಾಗಿದೆ, ಗ್ಯಾರಂಟಿಯನ್ನು ಬರೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಬೀಸೋದೊಣ್ಣೆಯಿಂದ ಪಾರಾದ್ರಂತಲೂ ಕೂಡ ಹೇಳಲಾಗ್ತಿರ್ತಕ್ಕಂಥ. ಒಂದು ವೇಳೆ ದೆಹಲಿಯಲ್ಲಿ ಕೂಡ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇಂಥದೇ ಸ್ಥಿತಿ ಅಲ್ಲೂ ಬರೋ ಸಾಧ್ಯತೆ ಇರೋ ಕಾರಣಕ್ಕಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಒಂದಷ್ಟು ಜನಪ್ರಿಯ ಸ್ಕೀಮನ್ನು ಘೋಷಣೆ ಮಾಡಿದ್ರು ಕೂಡ ಅಲ್ಲಿನ ನೂತನ ಮುಖ್ಯಮಂತ್ರಿಯವರು ಯಾವುದೇ ಕಾರಣ ಕೂಡ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಖಜಾನೆಯಲ್ಲಿ ಹಣ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಇನ್ನು ರೇವಂತ್ ರೆಡ್ಡಿ ಅವರು ಹೇಳ್ತಿರೋ ಗಂಭೀರ ಆರೋಪ ಅಂತ ಹೇಳಿದ್ರೆ ಇಂದಿನ BRS ಸರ್ಕಾರ ಅಂದರೆ ಭಾರತ ರಾಷ್ಟ್ರೀಯ ಸಮಿತಿ ಸರ್ಕಾರ ಏನಿತ್ತು, ತೆಲಂಗಾಣದ ಇಂದಿನ ಸರ್ಕಾರ ಚಂದ್ರಶೇಖರ್ ಅವರ ಸರ್ಕಾರ ರಾಜ್ಯದ ಖಜಾನೆಯನ್ನು ಹಣವನ್ನು ಮಿಸ್ಯೂಸ್ ಮಾಡಿಕೊಂಡಿದೆ, ಸರಿಯಾಗಿ ಅದನ್ನ ವಿನಿಯೋಗ ಮಾಡಿಲ್ಲ. ಹಾಗಾಗಿ ಅದರ ಎಫೆಕ್ಟ್ ನಾವು ಅನುಭವಿಸ್ತಿದ್ದೀವಿ ಅಂತ ಮಾತನ್ನು ಕೂಡ ಸಾಲ ಮಾಡಿದ ಅದರ ಬಡ್ಡಿಯನ್ನು ನಾವು ಕಟ್ತಿದ್ದೀವಿ ಅಂತೇಳಿ ಈಗ ಅವ್ರ ಮೇಲೆ ಎತ್ತಾಕಿರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ಗ್ಯಾರಂಟಿ ವಿಚಾರವಾಗಿ ಗ್ಯಾರಂಟಿಯನ್ನು ನಿಲ್ಲಿಸಿ ಅಂತ ಯಾವ ಪಕ್ಷಗಳು ಹೇಳ್ತಿಲ್ಲ. ಯಾಕಂತ ಹೇಳಿದ್ರೆ ಗ್ಯಾರಂಟಿಯನ್ನು ನಿಲ್ಲಿಸಿ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಕರ್ನಾಟಕ ಕಾಂಗ್ರೆಸ್ಗೆ ನಿಜವಾದ ವೋಟ್ ಬ್ಯಾಂಕರ್ಸ್ ಅಂತ ಅದು ಮಹಿಳಾ ಮತ ಬ್ಯಾಂಕ್ಗಳು. ಹಾಗಾಗಿ ಗ್ಯಾರಂಟಿಯನ್ನು ನಿಲ್ಲಿಸಿದ್ರೆ ಮಧ್ಯಮ, ಕೆಳ ಮಧ್ಯಮ, ಬಡವ, ಅತಿ ಬಡವರ ಮತ ಬ್ಯಾಂಕ್ಗಳು ಎಲ್ಲೊಂದು ಕಡೆ ನಮ್ಮಿಂದ ದೂರ ಹೋಗುತ್ತೆ ಎಂಬ ಆತಂಕ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು JDSಗೆ ಎದುರಾಗಿರ್ತಕ್ಕಂಥದ್ದು. ಬಹುತೇಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಣ್ಣ ಸಮುದಾಯಗಳು ಮತಗಳು ಕೂಡ ನಮಗೆ ಬರ್ದಿದ್ದಂಗೆ ಆತೆಂಬ ಆತಂಕ ವ್ಯಕ್ತ ಆಗಿರ್ತಕ್ಕಂಥ. ಹಾಗಾಗಿ ಮುಖ್ಯಮಂತ್ರಿಗಳು ಹೇಳ್ತಿರ್ತಕ್ಕಂಥದ್ದು ನಾವು ಗ್ಯಾರಂಟಿಯನ್ನು ನಿಲ್ಲಿಸಲ್ಲ ಅನ್ನೋ ಮುಖಾಂತರ ಗ್ಯಾರಂಟಿಗೆ ಪ್ರತ್ಯೇಕವಾಗಿ ಪ್ರತಿ ಬಜೆಟ್ನಲ್ಲೂ ಕೂಡ 50,000 ರಿಂದ 60,000 ಕೋಟಿ ಹಣವನ್ನು ಮೀಸಲಿಡುವ ಮುಖಾಂತರ ಗ್ಯಾರಂಟಿಯ ರಿಸ್ಕನ್ನು ಕಡಿಮೆ ಮಾಡ್ಕೊಂಡಿರ್ತಕ್ಕಂಥದ್ದು. ನೀವು ಗಮನಿಸ್ಬೋದು, ನೀವು ಆರ್ಥಿಕ ಶಿಸ್ತಿನಿಂದ ಹೊರಗೆ ಸಿದ್ದರಾಮಯ್ಯರು ಹೋಗಿಲ್ಲ. ಇಷ್ಟೇ ಸಾಲ ಮಾಡಬೇಕಂತಿರ್ತಾರೆ, ಅಷ್ಟೇ ಸಾಲ ಮಾಡ್ತಾರೆ. ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು ಸಾಲ ಇಲ್ಲದೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಇವತ್ತು ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ಗ್ಯಾರಂಟಿ ಹೊರೆಯ ನಡುವೆ ಸರ್ಕಾರಕ್ಕೆ ಒಂದಷ್ಟು ಹೊರೆ ಇದೆ. ನಿಮಗೆ 52,000 ಕೋಟಿ ಅಂತೇಳಿ 52,000 ಕೋಟಿ ಎಲ್ಲ ಒಂದು ಕಡೆ ಅಭಿವೃದ್ಧಿಗೆ ಬಳಸ್ಕೊಂಡ್ರೆ, ಶಾಸಕರಿಗೆ ಅನುದಾನವನ್ನು ಕೊಟ್ಟರೆ ಒಂದಷ್ಟು ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಮೂಲಸೌಕರ್ಯ ಇಂಪ್ರೂವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಲೆಕ್ಕಾಚಾರ ಇರುವುದು. ಒಂದು ನೋಡಿ ಪಟೇಲ್, ಈಗ ನೋಡಿ ಇವರು ಗ್ಯಾರಂಟಿ ನಿಲ್ಸಲ್ಲ ಅಂತ ಹೇಳ್ತಾ ಇದ್ದಾರೆ, ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಶಿಸ್ತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಬಜೆಟಲ್ಲಿ ಯಾವುದೇ ರೀತಿಯ ತೆರಿಗೆಗಳನ್ನು ಘೋಷಣೆ ಮಾಡಿಲ್ಲ. ಆದರೆ ಮತ್ತೊಂದು ಕಡೆಯಿಂದ ಏನು ಮದ್ಯ ಏರಿಕೆ, ದರ ಏರಿಕೆ ಆಗುತ್ತೆ, ಮತ್ತು ಬೇರೆ ಬೇರೆ ಸೆಸ್ಗಳು ಬರ್ತವೆ, ಕಸ ಸೆಸ್ ಬರುತ್ತೆ, ವಾಟರ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ಬರುತ್ತೆ, ಮತ್ತು ನಂದಿನಿ ಹಾಲ್ ಜಾಸ್ತಿ ಆಗುತ್ತೆ ಅಂತ ಬರುತ್ತೆ. ಹೀಗೆ ಅಂದರೆ ಪರ್ಯಾಯವಾಗಿ ಗೊತ್ತಿಲ್ಲದೆ ಇರೋ ರೀತಿ ಒಂದಷ್ಟು ಸಂಪನ್ಮೂಲಗಳನ್ನು ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಯಾವ ರೀತಿ ಜಾಸ್ತಿ ಆಯಿತು. ಸೊ ಈ ರೀತಿ ಹಲವಾರು ಮೂಲಗಳಲ್ಲಿ ದುಡ್ಡನ್ನು ವಾಪಸ್ಸು ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿರೋದ್ರಿಂದ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಪಬ್ಲಿಕ್ ಆಗಲಿ ಓಪನ್ ಆಗಿ ಏನು ಹೇಳ್ತಾ ಇದ್ದಾರೆ, ಗ್ಯಾರಂಟಿಯಿಂದ ಹೊರೆ ಇಲ್ಲ ಅಂತ. ಆದರೆ ಆ ಗ್ಯಾರಂಟಿಯನ್ನು ಯಾರು ಕೊಡ್ತಾ ಇದ್ದಾರೆ, ಆ ಜನಮಾನಸದಿಂದನೇ, ಜನರ ಜೇಬಿನಿಂದನೇ ಮತ್ತೆ ದುಡ್ಡನ್ನು ವಾಪಸ್ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಗ್ಯಾರಂಟಿ ಅನ್ನುವಂಥದ್ದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಹೊರೆಯಂತೂ ಇದೆ. ಆದರೆ ಅದು ಒಂದು ಜಾತಿ ಮತ್ತು ಹಿಂದುತ್ವದ ರೀತಿಯ ಮತ್ತೊಂದು ಮತ ಬ್ಯಾಂಕ್ ಆಗಿರೋದ್ರಿಂದ ಈ ಕ್ಷಣದ ಮಟ್ಟಿಗೆ ಕಷ್ಟ ಆಗ್ತಾ ಇದೆ ಪಾರ್ಟಿಗಳಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಅನ್ನೋದು.